ಸರ್ಕಾರಕ್ಕೆ ಕಗ್ಗಂಟಾಗು ಬಿಟ್ಟಿದೆ ಖಾತೆ ಹಂಚಿಕೆಯ ವಿಚಾರ. ಅಳದು ತೂಗಿ ಲೆಕ್ಕಾಚಾರಗಳನ್ನ ಹಾಕಿ ಈಗ ಪೋರ್ಟ್ಫೋಲಿಯೋಗಳನ್ನ ಹಂಚೋದಕ್ಕೆ ಸರ್ಕಾರ ಅಂತೂ ಲೆಕ್ಕಾಚಾರಗಳನ್ನ ಹಾಕ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಕಗ್ಗಂಟಾಗು ಬಿಟ್ಟಿದೆ ಖಾತೆಗಳನ್ನ ಹಂಚೋದು. ಅಳದು ತೂಗಿ ಖಾತೆಗಳನ್ನ ಹಂಚುವ ಕೆಲಸದಲ್ಲಿದ್ದಾರೆ. ಇಂಥ ಖಾತೆ ಬೇಕಂತ ಹಲವರು ಜನ ಪಟ್ಟು ಹಿಡಿದಿದ್ದಾರೆ. ನನಗದೇ ಖಾತೆ ಬೇಕು, ಕೊಡ್ಲೇಬೇಕು ಅಂತ ಸರ್ಕಸ್ಸನ್ನ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ತಲೆನೋವಿತು. ಸಿಎಂ ಲಿಸ್ಟ್ ಫೈನಲ್ ಮಾಡಬೇಕಾಗಿದೆ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಎಲ್ಲಾದ್ರೂ ಓಕೆ ಅಂದ್ರೆ ನಾಳೆ ಖಾತೆಗಳನ್ನ ಹಂಚೋ ಕೆಲಸ ಆಗುತ್ತೆ. ನಾಳೆ ಬಹುತೇಕ ಈ ವಿತರಣೆಯಾಗುವಂತ ಸಾಧ್ಯತೆಗಳಿದೆ. ದೆಹಲಿಯತ್ತನೂ ಕೂಡ ಮುಖ್ಯಮಂತ್ರಿಗಳು ತೆರಳುತ್ತಿದ್ದಾರೆ. ಅಲ್ಲಿ ಹೋಗಿ ಫೈನಲ್ ಪಟ್ಟಿಗೆ ಖಾತೆಗಳು ಯಾರ್ಯಾರಿಗೆ ಯಾವ್ಯಾವ ಇಲಾಖೆಗಳನ್ನ ಕೊಡಬೇಕು, ಯಾವ್ಯಾವ ಜವಾಬ್ದಾರಿಗಳನ್ನ ಕೊಡಬೇಕಾಗುತ್ತೆ ಅನ್ನೋದನ್ನ ನೋಡಬೇಕು. ಈಗಾಗಲೇ ಅನೇಕ ಹುದ್ದೆಗಳು ನಮ್ಗಿಂತದ್ದೇ ಬೇಕು ಅನ್ನೋದಾಗಿಯೂ ಕೂಡ ಸಚಿವರುಗಳು ಪಟ್ಟು ಹಿಡಿದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆನೇ ಬೇಕು, ನನಗೆ ಬೇರೆ ಬೇರೆ ಇಲಾಖೆಗಳ ಜವಾಬ್ದಾರಿಗಳನ್ನೇ ಬೇಕು ಅನ್ನೋದಾಗಿ ತಮ್ಮ ಲಾಬಿಗಳನ್ನು ನಡೆಸ್ತಿದ್ದಾರೆ. ಮುನಿಯಪ್ಪನವರದೊಂದು, ಸತೀಶ್ ಜಾರಕಿಹೊಳಿ ಅವರಿಗೆ ಇನ್ನೇನೋ ಬೇಕು ಅಂತ ಹೇಳ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಜನ ನಾಯಕರಿದ್ದಾರೆ. ಇಲಾಖೆಗಳಲ್ಲೂ ಕೂಡ ಅಸಮಾಧಾನವನ್ನ ಹೊಂದಿಕೊಂಡಿದ್ದಾರೆ. ಈಗಾಗಲೇ ಮಂತ್ರಿ ಸ್ಥಾನ ಬಿಟ್ಟವರ ಕತೆ ಒಂದು ಕಡೆಯಾದರೆ ಅಸಮಾಧಾನಿತರ ಪಟ್ಟಿಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ. ರಾಜೀನಾಮೆ, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನಿಗಮ ಮಂಡಳಿಯ ಜವಾಬ್ದಾರಿ ಕೊಟ್ಟಂತವರೆಲ್ಲ ರಾಜೀನಾಮೆ ಕೊಟ್ಟರು. ಅನೇಕರು ಬೂದಿ ಮುಚ್ಚಿದ ಕೆಂಡದಂತಿದ್ದಾರೆ. ಎದುರುಗಡೆ ಎಲ್ಲವೂ ಕೂಡ ಚೆನ್ನಾಗಿದೆ ಅಂದ್ಕೊಂಡ್ರು ಕೂಡ ಒಳಗೆ ಅತೃಪ್ತರಾಗ್ಬಿಟ್ಟಿದ್ದಾರೆ, ಅವಕಾಶ ವಂಚಿತರು. ಹೈಕಮಾಂಡ್ ನಾಯಕರು ಒಂದು ಮಟ್ಟಿಗೆ ಈ ಎಲ್ಲ ಮುನಿಸುಗಳನ್ನು ಶಮನ ಮಾಡೋದಕ್ಕೂ ಕೂಡ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು, ಬಿ.ಕೆ. ಹರಿಪ್ರಸಾದ್ ಸೇರಿದಂತೆ ಎಲ್ಲ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರನ್ನ ಸ್ವಲ್ಪ ಮಟ್ಟಿಗೆ ಶಾಂತರಾಗುವಂತೆ ಮಾಡಿದ್ದಾರೆ. ಆದರೆ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಯಾರ್ಯಾರ ಅಸಮಾಧಾನಗಳು ಸ್ಫೋಟ ಆಗುತ್ತೆ. ಹಿರಿಯ ನಾಯಕರಿದ್ದಾರೆ, ಹೊಸ ಮುಖಗಳಿಗೆ ಬೆರಳೆಣಿಕೆಯಷ್ಟು ಮಾತ್ರ ಅವಕಾಶ ಕೊಟ್ಟಿರೋದು. ಹಳಬರಿಗೆ ನಮ್ಗೆ ಇಂಥದ್ದೇ ಖಾತೆಗಳು ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಟ್ಟಲ್ಲಿ ನಾಳೆ ಈ ಬಹುತೇಕ ಖಾತೆಯ ವಿತರಣೆ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.